ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ವ್ಯಾಸರಾಜರ ಮುಖ್ಯ ಪ್ರಾಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ತಮಗೆಲ್ಲ ತುಮಕೂರು ನಗರದಲ್ಲಿರುವ ಹನುಮಂತಪುರ ಎಂಬ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಬೈಲವಾಂಜನೇಯ ಸ್ವಾಮಿ ದೇವಸ್ಥಾನದ ಇತಿಹಾಸ ಹಾಗೂ ಮುಖ್ಯ ಪ್ರಾಣದೇವರ ದರ್ಶನವನ್ನು ಕಳೆದ ವಿಡಿಯೋದಲ್ಲಿ ಮಾಡಿಸಿದ್ವಿ. ಈ ವಿಡಿಯೋದಲ್ಲಿ ತುಮಕೂರು ನಗರದಲ್ಲಿ ಇರ್ತಕ್ಕಂಥ ಇನ್ನೊಂದು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವ ಮುಖ್ಯ ಪ್ರಾಣದೇವರ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಈ ದೇವಸ್ಥಾನವು ಯಾವ ಗ್ರಾಮದಲ್ಲಿದೆ, ಈ ದೇವಸ್ಥಾನದ ಇತಿಹಾಸ ಏನು ಅನ್ನೋದನ್ನು ತಿಳಿದುಕೊಂಡು ಬರೋಣ. ಬನ್ನಿ, ಸ್ವಾಮಿ ಮುಖ್ಯ ಪ್ರಾಣದೇವರ ದರ್ಶನವನ್ನು ಮಾಡೋಣ. ಈ ದೇವಸ್ಥಾನವು ತುಮಕೂರು ನಗರದಲ್ಲಿರುವ ವಿದ್ಯಾನಗರ ಎಂಬ ಏರಿಯಾದಲ್ಲಿ ಕಾಣಸಿಗುತ್ತದೆ. ಈ ದೇವಸ್ಥಾನವು RTO ಕಚೇರಿಯ ಹಿಂಭಾಗದ ರಸ್ತೆಯಲ್ಲಿ ಕಾಣಸಿಗುತ್ತದೆ. ಈ ದೇವಸ್ಥಾನಕ್ಕೆ ನೀವು ಬೆಂಗಳೂರು ಸಿರಾ ಹೈವೇ ಅದರಿಂದ ಮುಖಾಂತರ ಬರ್ಬೋದು. ಏನು ಕಳೆದ ವಿಡಿಯೋದಲ್ಲಿ ನಾವು ಬೈಲವಾಂಜನೇಯ ಸ್ವಾಮಿ ದೇವಸ್ಥಾನ ಹನುಮಂತಪುರ ಎಂಬ ಮುಖ್ಯ ಪ್ರಾಣದೇವರ ದರ್ಶನ ಮಾಡಿದ್ವಿ. ಆ ದೇವಸ್ಥಾನದಿಂದ ಈ ದೇವಸ್ಥಾನವು ಸುಮಾರು 1.5 ಕಿಲೋಮೀಟರ್ ದೂರ ಇರಬಹುದು. ಈ ದೇವಸ್ಥಾನಕ್ಕೆ ನೀವು ಖಾಸಗಿ ವಾಹನ ಅಥವಾ ಆಟೋ ಮುಖಾಂತರ ಬರಬಹುದಾಗಿದೆ. ಈ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ ಕೂಡಲೇ ನಿಮಗೆ ಕಾಣಸಿಗುವುದೇ ವಿಘ್ನೇಶ್ವರ ವಿನಾಯಕನ ದೇವಸ್ಥಾನ. ಈ ವಿನಾಯಕನ ದರ್ಶನವನ್ನು ಪಡೆದು ನಂತರ ಮುಂದೆ ಸಾಗಿದರೆ ನಿಮಗೆ ಕಾಣಸಿಗುವುದೇ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವ ಶ್ರೀ ಮುಖ್ಯ ಪ್ರಾಣದೇವರು. ಈ ಮುಖ್ಯ ಪ್ರಾಣದೇವರ ವಿಗ್ರಹವನ್ನು ನೀವು ಗಮನಿಸಿದರೆ ದೇವರ ವಿಗ್ರಹದಲ್ಲಿ ಬಾಲದಲ್ಲಿ ಗಂಟೆ, ಶಂಕು ಚಕ್ರ, ಸೌಗಂಧಿಕ ಪುಷ್ಪ ಇವೆಲ್ಲವೂ ಇರುವುದು ಕಾಣಸಿಗುತ್ತದೆ. ಇವೆಲ್ಲವೂ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವ ಮುಖ್ಯ ಪ್ರಾಣದೇವರ ಸಂಕೇತವಾಗಿರುತ್ತದೆ. ಈ ದೇವಸ್ಥಾನದ ಮುಖ್ಯ ಪ್ರಾಣದೇವರ ವಿಗ್ರಹವು ಸುಮಾರು 2-3 ಅಡಿ ಚಿಕ್ಕ ಮುಖ್ಯ ಪ್ರಾಣದೇವರ ಮೂರ್ತಿಯಾಗಿದೆ. ಆದ ಕಾರಣ ಈ ಮುಖ್ಯ ಪ್ರಾಣದೇವರ ದೇವಸ್ಥಾನಕ್ಕೆ ಪುಟ್ಟಾಂಜನೇಯ ಎಂಬ ಹೆಸರು ಬಂದಿದೆ. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆ ಜರುಗಲಿದ್ದು, ವಿಶೇಷವಾಗಿ ಶನಿವಾರದಂದು ಪ್ರಾಣದೇವರಿಗೆ ಅಭಿಷೇಕ, ಅಲಂಕಾರ ಇತ್ಯಾದಿಗಳು ನೆರವೇರುತ್ತದೆ. ಹಾಗೂ ರಾಮನವಮಿ, ಹನುಮ ಜಯಂತಿ, ಶ್ರಾವಣ ಮಾಸ, ಕಾರ್ತಿಕ ಮಾಸ ಇತ್ಯಾದಿ ವಿಶೇಷ ದಿನಗಳಲ್ಲಿ ಅಭಿಷೇಕ, ಅರ್ಚನೆ ಇತ್ಯಾದಿ ವಿಶೇಷ ಪೂಜೆ ಅಲಂಕಾರಗಳು ಜರುಗುತ್ತದೆ. ಇದಿಷ್ಟು ನಾವು ತಿಳಿದುಕೊಂಡಿದ್ದು ತುಮಕೂರು ನಗರದಲ್ಲಿರುವ ವಿದ್ಯಾನಗರ ಎಂಬ ಏರಿಯಾದಲ್ಲಿ ಇರತಕ್ಕಂಥ ಶ್ರೀ ಪುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನದ ಇತಿಹಾಸದ ಬಗ್ಗೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವ ಮುಖ್ಯ ಪ್ರಾಣದೇವರ ದೇವಸ್ಥಾನದೊಂದಿಗೆ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಹರೇ ಶ್ರೀನಿವಾಸ.